ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಇವತ್ತು ಬೆಳಗ್ಗೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಎರಡನೇ ಪುತ್ರಿ ಪದ್ಮಾವತಿ ಅವರ ಮಗಳು ಡಾಕ್ಟರ್ ಸೌಂದರ್ಯ 3 ವರ್ಷಗಳ ಹಿಂದೆ ಡಾಕ್ಟರ್ ಸೌಂದರ್ಯ ಮತ್ತು ಡಾಕ್ಟರ್ ನೀರಜ್ಗೆ ಮದುವೆ ಆಗಿತ್ತು. ಆದರೆ 9 ತಿಂಗಳ ಪುಟ್ಟ ಮಗು ಇರುವಂತಹ ಈ ಸಂದರ್ಭದಲ್ಲೇ ಡಾಕ್ಟರ್ ಸೌಂದರ್ಯ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 3 ವರ್ಷದ ಹಿಂದೆ ಅರಮನೆ ಮೈದಾನದಲ್ಲಿ ಸೌಂದರ್ಯ ಮತ್ತು ಡಾಕ್ಟರ್ ನೀರಜ್ ಅವರ ಮದುವೆ ನಡೆದಿತ್ತು. ಕೌಟುಂಬಿಕ ಕಲಹದಿಂದ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವ ಶಂಕೆ ಇದೆ. ಸೌಂದರ್ಯ ಹಾಗೂ ಪತಿ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಬೆಳಗ್ಗೆ ಕೂಡ ಸೌಂದರ್ಯ ಅವರ ಪತಿ ನೀರಜ್ ಅವರು ಆಸ್ಪತ್ರೆಗೆ ತೆರಳಿದ್ರು. ಆದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯ ಕೆಲಸದವರು ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಎಂಎಸ್ ರಾಮಯ್ಯ ಹಾಸ್ಪಿಟಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇಬ್ಬರು ಕೂಡ ವೈದ್ಯರಾಗಿದ್ರು. ಆದರೆ ಈ ಒಂದು ಘಟನೆಗೆ ಏನ್ ಕಾರಣ, ಕೌಟುಂಬಿಕ ಕಲಹವೇ ಈಗ ಈ ಒಂದು ಘಟನೆಗೆ ಕಾರಣ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಆಲ್ರೆಡಿ ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ತನಿಖೆ ಕೂಡ ನಡೀತಾ ಇದೆ. ಪೊಲೀಸರು ಒಂದು ಕಡೆ ಇದರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಅಲ್ಲಿ ರೆಡಿ ಆಗಿರೋದನ್ನ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಹೆಚ್ಚಿನ ಭದ್ರತೆಯನ್ನ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ನೀಡಲಾಗಿದೆ. ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಈಗಾಗಲೇ ಪೊಲೀಸರ ಒಂದು ಭದ್ರತೆ ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಈಗ ಗಮನಿಸಬಹುದು. ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮನೆಯಲ್ಲಿ ನಡೆದಿರುವಂತಹ, ಅಂದ್ರೆ ಅವರ ಮನೆತನದಲ್ಲಿ ನಡೆದಿರುವಂತಹ ಅವರ ಮೊಮ್ಮಗಳೇ ಈ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದ್ರಿಂದ ಹೆಚ್ಚಿನ ಭದ್ರತೆಯನ್ನ ಈಗ ಅಲ್ಲಿ ಯಾರು ಸಾರ್ವಜನಿಕರಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಕುಟುಂಬಸ್ಥರು ಈಗ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಅಲ್ಲಿ ಒದಗಿಸಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಡಾಕ್ಟರ್ ನೀರಜ್ ಅವರ ಸುಲದೇವನಹಳ್ಳಿಯಲ್ಲಿರುವಂತಹ ಅವರ ಮನೆಗೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಅವರ ಮನೆಯಲ್ಲಿ ನೀರವ ಮೌನ. ಈಗ ಪತಿ ನೀರಜ್ ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಬಿಎಸ್ವೈ ಮೊಮ್ಮಗಳು ಸೌಂದರ್ಯ 30 ವರ್ಷ, ಅವರಿಗೆ ಕಳೆದ 3 ವರ್ಷದ ಹಿಂದೆ ಮದುವೆ ಆಗಿತ್ತು. 9 ತಿಂಗಳ ಪುಟ್ಟ ಕೂಸು ಕೂಡ ಇದೆ. 9 ತಿಂಗಳ ಈ ಒಂದು ಪುಟ್ಟ ಮಗು ಇರುವಂತಹ ಸಂದರ್ಭದಲ್ಲೇ ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಅವರ ಕುಟುಂಬಸ್ಥರಾಗಿರಬಹುದು ಅನೇಕ ಗಣ್ಯರು ಕೂಡ ಅಲ್ಲಿಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪುತ್ರಿ ಪದ್ಮಾ ಅವರ ಮಗಳು ಡಾಕ್ಟರ್ ಸೌಂದರ್ಯ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಲೆಗಸಿ ಅಪಾರ್ಟ್ಮೆಂಟ್ ಅಲ್ಲಿ ತಮ್ಮ ನಿವಾಸದಲ್ಲೇ ಅವರು ಆತ್ಮಹತ್ಯೆಗೆ ಶರಣಾಗಿರೋದು. ಡಾಕ್ಟರ್ ನೀರಜ್ ಅವರು ಆಸ್ಪತ್ರೆಗೆ ಹೋಗಿದ್ರು ಕೆಲಸಕ್ಕೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಮನೆ ಕೆಲಸದವರು ಕೂಡ ಇದ್ರು. ಆದರೆ ಆ ಒಂದು ಘಟನೆ ಆಗೋ ಸಂದರ್ಭದಲ್ಲಿ ಗೊತ್ತಾಗಿಲ್ಲ. ನಂತರ ಏಕೆ ಬಾಗಿಲು ಬಡದಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ರೆಸ್ಪಾಂಡ್ ಮಾಡದಿದ್ದಾಗ ಡಾಕ್ಟರ್ ನೀರಜ್ಗೆ ಅವರ ಮನೆಯವರು ಕೆಲಸದವರು ಫೋನ್ ಮಾಡ್ತಾರೆ. ಆನಂತರ ಅವರು ಬರ್ತಾರೆ. ಹಾಗೆಯೇ ಅವರ ಮನೆಯವರು ಬಂದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಬೌರಿಂಗ್ ಆಸ್ಪತ್ರೆಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಯಾರಿಗೂ ಕೂಡ ಈಗ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾರ್ಯಾರ ಆಸ್ಪತ್ರೆಗೆ ಈಗ ಹೋಗಬೇಕಾಗಿದೆ ಅವರಿಗೆ ಮಾತ್ರ ಅಲ್ಲಿ ಈಗ ಬೌರಿಂಗ್ ಆಸ್ಪತ್ರೆಗೆ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಅನೇಕರು ಕೂಡ ಇರುವುದನ್ನು ನಾವು ಗಮನಿಸಬಹುದು. ಹಾಗೆಯೇ ಈಗ ಮಾಧುಸ್ವಾಮಿ ಅವರು ಕೂಡ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ನಾನು ಜಗಳ ಆಡ್ಕೊಂಡಿರ್ಲಿಲ್ಲ, ತುಂಬಾ ಚೆನ್ನಾಗಿದ್ರು. ಈಗ ಒಂದು ಗಂಡು ಮಗು ಬೇರೆ ಆಗಿತ್ತು ಅವರಿಗೆ. ಮೊನ್ನೆ ಮಗು ಆದ ನಂತರ ಅವ್ರು ಇಲ್ಲಿ ಇರ್ತಿರ್ಲಿಲ್ಲ ಜಾಸ್ತಿ. ಅವರು ತಾತನ ಮನೆಯಲ್ಲಿ ಇದ್ರು ಕಾಣುತ್ತೆ, ಕಾವೇರಿನಲ್ಲಿ. ಅವಾಗ ಬಂದು ಹೋಗ್ತಾಯಿದ್ರು. ಅವರು ನೀರಜ್ ಮಾತ್ರ ಡೈಲಿ ಇಲ್ಲೇ ಬಂದು ಇರ್ತಿದ್ರು. ಅವರು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಿದ್ರು, ಬರ್ತಿದ್ರು. ಅವ್ರ ಮನೆಯಲ್ಲಿ ಕೆಲಸ ಮಾಡೋರು 2 ಜನ ಇದ್ದಾರೆ. ಅವರೆಲ್ಲ ಅಡಿಗೆ ಎಲ್ಲ ಮಾಡಿ ಅವ್ರಿಗೆ ಬಡಿಸ್ತಾರೆ ಕಾಣುತ್ತೆ. ಅವರು ಇರ್ತಿದ್ರು ಇಲ್ಲಿ. ಸರ್, ಮನೆಯಲ್ಲಿ ಎಷ್ಟು ವರ್ಷದಿಂದ ಈ ಅಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ನೀವು? 2 ವರ್ಷದಿಂದ. ಮಗು 9 ತಿಂಗಳದ್ದಿದೆ, ಗಂಡು ಮಗು. ಎಷ್ಟು ಗಂಟೆ ಪೊಲೀಸರು ಯಾರು ಬಂದಿಲ್ಲ. ಬಾಡಿ ಅವರು ರಿಲೇಷನ್ ಬಂದು ಗಾಡಿನಲ್ಲಿ ಕಾರ್ನಲ್ಲಿ ತಗೊಂಡು. ಅದು ಯಾಕೆ ಗೊತ್ತಾಯ್ತು ನಮ್ಗೆ ಗೊತ್ತಿಲ್ಲ. ಅವ್ರು ಮೋಸ್ಟ್ಲಿ ಇಲ್ಲಿ ಇರ್ತದಲ್ಲ, ಮನೆಯವರು ಇದ್ರು. ಆ ಮಗುನು ಇಲ್ಲೇ ಇದೆ, ಹೌದು ಇಲ್ಲೇ ಇತ್ತು. ಅವರು ಆ ಮಗುನ ನೋಡ್ಕೊಳ್ಳಿಕ್ಕೆ ಒಬ್ಬ ಅಜ್ಜಿನ ಇಟ್ಟಿದ್ದಾರೆ. ಅವರೆಲ್ಲ ಫೋನ್ ಮಾಡಿ ತಿಳಿಸಬೇಕು ಕಾಣುತ್ತೆ. ಆವಾಗ ಅವರೆಲ್ಲ ಅವರು ತಾಯಿ, ಆಮೇಲೆ ಅವರು ಬ್ರದರು ಅವರೆಲ್ಲ ಬಂದು. ನಮ್ಮ ಹೆಸರು ಖಾಜಾ ಹುಸೇನ್. ನಾವು ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀವಿ.
ಆಯಿತು ಅನ್ನೋದರ ಬಗ್ಗೆ ಈಗಾಗಲೇ ಅಕ್ಕಪಕ್ಕದವರು ಹಾಗೆಯೇ ಕನ್ಸ್ಟ್ರಕ್ಟರ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲ ತುಂಬಾ ಒಳ್ಳೆಯವರು, ನಾವು ನೋಡ್ದಂಗೆ ತುಂಬಾ ಒಳ್ಳೆಯವರು ಅವರು. ಅವ್ರದ್ದು ಸೌಂಡೇ ಆಚೆನೆ ಬರ್ತಾ ಇರ್ಲಿಲ್ಲ. ಮೇಡಮ್ ಪ್ರೆಗ್ನೆನ್ಸಿ ಇರ್ಬೇಕಾದ್ರೂ ತುಂಬಾ ಒಳ್ಳೆಯವರೇ, ಯಾರ ಹತ್ರನೂ ಅವ್ರು ಮಾತಾಡ್ತಾ ಇರ್ಲಿಲ್ಲ. 11 o'clock ಇರ್ಬೇಕು ಸರ್. ನಮ್ಮ ಹತ್ರ ಅವ್ರು ಏನು ಹೇಳಿಲ್ಲ, ನಮ್ಮ ಹತ್ರ ಯಾರು ಮಾತಾಡ್ಸಿಲ್ಲ. ಪೊಲೀಸರು ಏನಾದ್ರು ಬಂದಿದ್ರಾ ಇಲ್ಲಿಗೆ? ಬಂದು ಹೋದ್ರು. ಫ್ಯಾಮಿಲಿಯವರು ಯಾರಾದ್ರೂ ಬಂದಿದ್ರಾ? ಇಲ್ಲ, ಯಾರು ಬಂದಿಲ್ಲ. ಇಲ್ಲ ತುಂಬಾ ಒಳ್ಳೆಯವರು, ನಾವು ನೋಡ್ದಂಗೆ ತುಂಬಾ ಒಳ್ಳೆಯವರು ಅವರು. ಅವ್ರದ್ದು ಸೌಂಡೇ ಆಚೆನೆ ಬರ್ತಾ ಇರ್ಲಿಲ್ಲ. ಮೇಡಮ್ ಪ್ರೆಗ್ನೆನ್ಸಿ ಇರ್ಬೇಕಾದ್ರೂ ತುಂಬಾ ಒಳ್ಳೆಯವರೇ, ಯಾರ ಹತ್ರನೂ ಅವ್ರು ಮಾತಾಡ್ತಾ ಇರ್ಲಿಲ್ಲ. 11 o'clock ಇರ್ಬೇಕು ಸರ್. ನಮ್ಮ ಹತ್ರ ಅವ್ರು ಏನು ಹೇಳಿಲ್ಲ, ನಮ್ಮ ಹತ್ರ ಯಾರು ಮಾತಾಡ್ಸಿಲ್ಲ. ಪೊಲೀಸರು ಏನಾದ್ರು ಬಂದಿದ್ರಾ ಇಲ್ಲಿಗೆ? ಬಂದು ಹೋದ್ರು. ಫ್ಯಾಮಿಲಿಯವರು ಯಾರಾದ್ರೂ ಬಂದಿದ್ರಾ? ಬಿಎಸ್ ಯಡಿಯೂರಪ್ಪ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಬ್ಬಿಗೆರೆಯ ನೀರಜ್ ನಿವಾಸದತ್ತ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ನೀರಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನು ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ನಿವಾಸದತ್ತ ಸಂಬಂಧಿಕರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಡಾಕ್ಟರ್ ನೀರಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಪೂಜಾ ಕ್ರಿಯಾವಿಧಾನಕ್ಕೆ ಪುರೋಹಿತರ ಆಗಮನ ಕೂಡ ಆಗಿದೆ. ನೀರಜ್ ನಿವಾಸಕ್ಕೆ ಆಗಮಿಸಿದ್ದಾರೆ ಪುರೋಹಿತರಾಗಿರುವ ಚೇತನ್. ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನೆರವೇರುತ್ತೆ. ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆಯ ಎಲ್ಲಾ ವಿಧಿವಿಧಾನಗಳು ನೆರವೇರಿದೆ. ಈಗಾಗಲೇ ನೀರಜ್ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಬ್ಬಿಗೆರೆಯ ನೀರಜ್ ನಿವಾಸದತ್ತ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ನೀರಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೂ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಇನ್ನು ಪೂಜಾ ಕ್ರಿಯಾ ವಿಧಿವಿಧಾನಕ್ಕೆ ಪುರೋಹಿತರ ಆಗಮನ ಆಗಿದೆ. ನೀರಜ್ ನಿವಾಸಕ್ಕೆ ಆಗಮಿಸಿದ್ದಾರೆ ಪುರೋಹಿತ ಚೇತನ್ ಅವರು. ಹಾಗೆಯೇ ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅದಕ್ಕೆ ಬೇಕಾದಂತಹ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಒಬ್ಬೊಬ್ಬರೇ ಅವರ ಕುಟುಂಬಸ್ಥರ ಆಗಮನ ಆಗ್ತಾ ಇದೆ ಬೌರಿಂಗ್ ಆಸ್ಪತ್ರೆಗೆ. ನೀವೀಗಾಗಲೇ ದೃಶ್ಯಗಳಲ್ಲಿ ನೋಡಬಹುದು. ಬರ್ತಾ ಇದೆ ಬಾಡಿ. ಬಂದಿದ ತಕ್ಷಣ ಮಾಮೂಲಿ ಕ್ರಿಯಾ ಸಂಬಂಧಿನೇ ಆಗುತ್ತೆ. ಎಲ್ಲ ಫಾರ್ಮಾಲಿಟೀಸ್ ರೆಡಿ ಆಗ್ತಾ ಇದೆ. ಅದ ನಂತರ ಕರ್ತವ್ಯ ಸಾಮಾನ್ಯವಾಗಿ ಆಗುತ್ತೆ. ಕ್ರಿಯಾ ಸಂಬಂಧಿನೇ ಕ್ರಮವಾಗಿ ಆಗುತ್ತೆ. ಪೂಜೆ ಅಂತೇನಿಲ್ಲ, ಅವ್ರ ಕರ್ತವ್ಯ ಏನಿರ್ತೋ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಬರ್ತಾರೆ. ಕ್ರಿಯಾ ಸಂಬಂಧಿನೇ ಆಗುತ್ತೆ. ಮತ್ತು ಇಲ್ಲಿ ಅದೇ ಇವಾಗ ಮಾಮೂಲಿ ಆದರೆ ಕೂರಿಸ್ತೀವಿ ಕ್ರಿಯಾ ಸಂಬಂಧಿ ಒಳಗಡೆ. ಇಲ್ಲಿ ಬಾಡಿ ಪೋಸ್ಟ್ಮಾರ್ಟಮ್ ಆಗಿರೋದ್ರಿಂದ ಸ್ವಲ್ಪ ಅಂದರೆ ಫ್ಲ್ಯಾಟಲ್ಲಿ ಇರಬೇಕಾಗುತ್ತೆ. ನಾವು ಅಲ್ಲಿನ ವ್ಯವಸ್ಥೆಗೆ ತಕ್ಕಂತೆ ನಾವು ಕಾರ್ಯಕ್ರಮ ಮಾಡ್ಕೊಳ್ತೀವಿ. ವೀರಶೈವ ಲಿಂಗಾಯತ ಪದ್ಧತಿ ಅಂತಲೇ ಕ್ರಮ, ಅದೇ ಪದ್ಧತಿ ಅಂತಲೇ ಆಗುತ್ತೆ. ಸ್ವಾಮೀಜಿಯವರಿಗಾಗಲೇ ಬರ್ತಾ ಇದ್ದಾನೆ. ಶಿವಗಂಗೆಯಿಂದ ಹೊನ್ನಂಗ ಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಇನ್ನೇನು ಬಂದರು ಅವರು ಸ್ವಾಮೀಜಿ ಇದ್ದೇ ಇರ್ತಾರೆ. ಇನ್ನು ಬರ್ತಾ ಇದೆ ಬಾಡಿ. ಬಂದಿದ ತಕ್ಷಣ ಮಾಮೂಲಿ ಕ್ರಿಯಾ ಸಂಬಂಧಿನೇ ಆಗುತ್ತೆ. ಎಲ್ಲ ಫಾರ್ಮಾಲಿಟೀಸ್ ರೆಡಿ ಆಗ್ತಾ ಇದೆ. ಅದ ನಂತರ ಕರ್ತವ್ಯ ಸಾಮಾನ್ಯವಾಗಿ ಆಗುತ್ತೆ. ಕ್ರಿಯಾ ಸಂಬಂಧ ಬೌರಿಂಗ್ ಆಸ್ಪತ್ರೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಯ ಎಲ್ಲಾ ವಿಧಿವಿಧಾನಗಳು ಮುಗಿದ ಬಳಿಕ, ಎಲ್ಲಾ ಕ್ರಿಯೆಗಳು ಮುಗಿದ ಬಳಿಕ ಈಗಾಗಲೇ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗತ್ತೆ. ಆ ಒಂದು ಪಾರ್ಥಿವ ಶರೀರವನ್ನು ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಬ್ಬೊಬ್ಬರೇ ಅವರ ಕುಟುಂಬಸ್ಥರು ಈಗ ಬೌರಿಂಗ್ ಆಸ್ಪತ್ರೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಈಗಾಗಲೇ ಅನೇಕ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೂಡ ಹೊರಗಡೆ ರೆಡಿಯಾಗಿ ನಿಂತಿರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಯ ಎಲ್ಲಾ ಕ್ರಿಯೆಗಳು ಮುಗಿದ ನಂತರ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗತ್ತೆ. ಬೆಳಗ್ಗೆ 11 ಗಂಟೆಯ ವೇಳೆಗೆ ಈ ಒಂದು ಬೌರಿಂಗ್ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈಗಾಗಲೇ ಒಂದ್ ಕಡೆ ತನಿಖೆ ಸಾಗ್ತಾ ಇದೆ, ಮತ್ತೊಂದು ಕಡೆ ಇಮಿಡಿಯೇಟ್ ಆಗಿ ಮರಣೋತ್ತರ ಪರೀಕ್ಷೆಯ ಎಲ್ಲಾ ಪ್ರಕ್ರಿಯೆಗಳು ಆರಂಭ ಆಗಿದ್ದು
ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ನೆಲಮಂಗಲದ ಫಾರ್ಮ್ ಹೌಸ್ ಕಡೆಗೆ ತನ್ನ ಮಗಳು ಅರುಣಾದೇವಿ ಅವರ ಜೊತೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗತ್ತೆ. ಲೆಗಸಿ ಅಪಾರ್ಟ್ಮೆಂಟ್ನಲ್ಲಿ ಡಾಕ್ಟರ್ ನೀರಜ್ ಮತ್ತು ಡಾಕ್ಟರ್ ಸೌಂದರ್ಯ ವಾಸಿಸ್ತಾ ಇದ್ರು. ಆ ಮನೆ ಅಕ್ಕಪಕ್ಕದವರು, ಆ ಅಪಾರ್ಟ್ಮೆಂಟ್ನವರು ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ತುಂಬಾ ಒಳ್ಳೆಯವರು, ಅದ ನಾವು ನೋಡ್ದಂಗೆ ತುಂಬಾ ಒಳ್ಳೆಯವರು ಅವರು. ಅವ್ರದ್ದು ಸೌಂಡೇ ಆಚೆನೆ ಬರ್ತಾ ಇರ್ಲಿಲ್ಲ. ಮೇಡಮ್ ಪ್ರೆಗ್ನೆನ್ಸಿ ಇರ್ಬೇಕಾದ್ರೂ ತುಂಬಾ ಒಳ್ಳೆಯವರೇ, ಯಾರ ಹತ್ರನೂ ಅವ್ರು ಮಾತಾಡ್ತಾ ಇರ್ಲಿಲ್ಲ. 11 o'clock ಇರ್ಬೇಕು ಸರ್. ನಮ್ಮ ಹತ್ರಲ್ಲ ಅವ್ರು ಏನು ಹೇಳಿಲ್ಲ, ನಮ್ಮ ಹತ್ರ ಯಾರು ಮಾತಾಡ್ಸಿಲ್ಲ. ಪೊಲೀಸರು ಏನಾದ್ರು ಬಂದಿದ್ರಾ ಇಲ್ಲಿಗೆ? ಬಂದು ಹೋದ್ರು. ಫ್ಯಾಮಿಲಿ ಅವ್ರು ಯಾರಾದ್ರೂ ಬಂದಿದ್ರಾ? ಇಲ್ಲ, ಯಾರು ಬಂದಿಲ್ಲ. ಇಲ್ಲ ತುಂಬಾ ಒಳ್ಳೆಯವರು, ಅದ ನಾವು ನೋಡ್ದಂಗೆ ತುಂಬಾ ಒಳ್ಳೆಯವರು ಅವರು. ಅವ್ರದ್ದು ಸೌಂಡೇ ಆಚೆನೆ ಬರ್ತಾ ಇರ್ಲಿಲ್ಲ. ಮೇಡಮ್ ಪ್ರೆಗ್ನೆನ್ಸಿ ಇರ್ಬೇಕಾದ್ರೂ ತುಂಬಾ ಒಳ್ಳೆಯವರೇ, ಯಾರ ಹತ್ರನೂ ಅವ್ರು ಮಾತಾಡ್ತಾ ಇರ್ಲಿಲ್ಲ. 11 o'clock ಇರ್ಬೇಕು ಸರ್. ನಮ್ಮ ಹತ್ರಲ್ಲ ಅವ್ರು ಏನು ಹೇಳಿಲ್ಲ, ನಮ್ಮ ಹತ್ರ ಯಾರು ಮಾತಾಡ್ಸಿಲ್ಲ. ಪೊಲೀಸರು ಏನಾದ್ರು ಬಂದಿದ್ರಾ ಇಲ್ಲಿಗೆ? ಬಂದು ಹೋದ್ರು. ಫ್ಯಾಮಿಲಿ ಅವ್ರು ಯಾರಾದ್ರೂ ಬಂದಿದ್ರಾ? ಇಲ್ಲ, ಯಾರು ಬಂದಿಲ್ಲ. ಇಲ್ಲ ತುಂಬಾ ಒಳ್ಳೆಯವರು, ಅದ ನಾವು ನೋಡ್ದಂಗೆ ತುಂಬಾ ಒಳ್ಳೆಯವರು ಅವರು. ಅವರ ಅಕ್ಕಪಕ್ಕದ ಮನೆಯವರು ಹೇಳ್ತಾ ಇದ್ರು, ನಾವು ನೋಡಿದ ಹಾಗೆ ತುಂಬಾ ಒಳ್ಳೆಯವರು, ಪ್ರೆಗ್ನೆನ್ಸಿಯಲ್ಲಿ ಕೂಡ ಅಷ್ಟೇ ಶಾಂತರಾಗಿ ಇರ್ತಾ ಇದ್ರು. ಇವತ್ತು ಬೆಳಗ್ಗೆ 11 ಗಂಟೆಯ ವೇಳೆಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅವರ ಮನೆಯವರು ಇದ್ರು ಆ ಸಂದರ್ಭದಲ್ಲಿ. ಆನಂತರ ಪೊಲೀಸರು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಆದರೆ ಮನೆಯವರು ಜಾಸ್ತಿ ಜನ ಇರಲಿಲ್ಲ ಅನ್ನುವಂತಹ ಮಾತನ್ನ ಅವರ ಮನೆ ಅಕ್ಕಪಕ್ಕದವರು ಹೇಳ್ತಾ ಇದ್ರು. ಈಗಾಗಲೇ ಬೌರಿಂಗ್ ಆಸ್ಪತ್ರೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆಯನ್ನ ಈಗಾಗಲೇ ನಡೆಸಲಾಗ್ತಾ ಇದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಸಚಿವರಾಗಿರುವ ಗೋವಿಂದ ಕಾರಜೋಳ ಅವರು ಆಗಮಿಸಿ ಬೌರಿಂಗ್ ಆಸ್ಪತ್ರೆಯಿಂದ ತೆರಳಿದ್ರು. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ಅವರು ಕೊಡ್ಲಿಲ್ಲ ಆ ಸಂದರ್ಭದಲ್ಲಿ. ಇನ್ನು ಬೌರಿಂಗ್ ಆಸ್ಪತ್ರೆಯ ಆವರಣ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಈಗ ಬೌರಿಂಗ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಈಗ ಖಾಕಿ ಕಣ್ಗಾವಲನ್ನ ಇಡಲಾಗಿದೆ. ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಸಂಪೂರ್ಣವಾಗಿ ಬೌರಿಂಗ್ ಆಸ್ಪತ್ರೆ ಈಗ ಪೊಲೀಸರಿಂದನೇ ಇರೋದನ್ನ ನಾವು ಗಮನಿಸಬಹುದು. ಎಲ್ಲಾ ರೀತಿಯ ಬಿಗಿ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ಯಾರಿಗೂ ಕೂಡ ಹೊರಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಯಾರಿಗೆ ನೀಡ್ ಇದೆ, ಯಾರು ಈ ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಗೆ ಬಂದಿರುವಂತಹ ರೋಗಿಗಳಿಗೆ ಸಂಬಂಧಪಟ್ಟಂತವರಿಗೆ ಮಾತ್ರ ಈಗ ಆಸ್ಪತ್ರೆಗೆ ಹೋಗೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಂಪೂರ್ಣವಾಗಿ ಖಾಕಿ ಭದ್ರತೆಯೊಂದಿಗೆ ಈಗ ಬೌರಿಂಗ್ ಆಸ್ಪತ್ರೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಮರಣೋತ್ತರ ಪರೀಕ್ಷೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯ ಹೊರಭಾಗದಲ್ಲಿ ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿ ನಿಂತಿರುವುದನ್ನ ಗಮನಿಸಬಹುದು. ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ಕೂಡ ರೆಡಿಯಾಗಿದೆ. ಹಾಗೆಯೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಪಾರ್ಥಿವ ಶರೀರ ಹಸ್ತಾಂತರ ಆದ ಬಳಿಕ ನೇರವಾಗಿ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವ ಮಾಹಿತಿಗಳು ಲಭ್ಯ ಆಗಿದೆ. ಆಲ್ರೆಡಿ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಪುರೋಹಿತರ ಆಗಮನ ಆಗಿದೆ ಅನ್ನುವ ಮಾಹಿತಿಗಳು ಆಲ್ರೆಡಿ ಲಭ್ಯವಾಗಿದೆ. ಬೌರಿಂಗ್ ಆಸ್ಪತ್ರೆಗೆ ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ಅಬ್ಬಿಗೆರೆಯಲ್ಲಿದೆ. ಅಬ್ಬಿಗೆರೆಯಲ್ಲಿರುವ ಅವರ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೇ ಎಲ್ಲಾ ರೀತಿಯಂತಹ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಲಾಗ್ತದೆ. ಆಂಬ್ಯುಲೆನ್ಸ್ ಮೂವ್ ಆಗ್ತಾ ಇರುವಂತಹ ದೃಶ್ಯವನ್ನು ನಾವು ಗಮನಿಸಬಹುದು. ಇನ್ನು ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಡಾಕ್ಟರ್ ನೀರಜ್ ಅವರ ಅಬ್ಬಿಗೆರೆ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೇನೆ ಅವರ ಪುತ್ರ ವಿಜೇಂದ್ರ ಅವರು ಈಗ ಅಲ್ಲಿಗೆ ತೆರಳಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಆಲ್ರೆಡಿ ಅವರ ಆಗಮನ ಆಗಿದೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು ಮಾಧುಸ್ವಾಮಿ ಅವರು ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ. ಮಾತನಾಡ್ತಿದ್ದಾರೆ ಅವರು ಮಾಧ್ಯಮದವರ ಜೊತೆಗೆ. ಈ ಒಂದು ಘಟನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ಕೂಡ ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ. ಗೊತ್ತಿಲ್ಲ ರೀ, ಏನು ನಾವ್ಯಾರಿಗೂ ಮಾತಾಡಲಿಲ್ಲ. ಆಯಿತು ಕಂಪ್ಲೀಟ್. ದೇ ಆರ್ ಟೇಕಿಂಗ್ ಔಟ್.
ಅವ್ರದ್ದು ತೋಟ ಇದೆ ಅಂತಂದ್ರೆ ಚಿಕ್ಕಬಾಣಗೆರೆ ಹತ್ರ ಅಬ್ಬಿಗೆರೆ, ಅಲ್ಲಿಗೆ ಹೋಗ್ತಾರೆ. ಇಲ್ಲ, ನಾನು ಓದ್ಕೊಡ್ತೀನಿ. ಮರಣೋತ್ತರ ಪರೀಕ್ಷೆ ಈಗ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಮಾತನ್ನ ಮಾಧುಸ್ವಾಮಿ ಅವರೀಗ ಹೇಳಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗತ್ತೆ. ಮಾಧುಸ್ವಾಮಿ ಅವರು ಹೇಳಿರುವ ಪ್ರಕಾರ ಘಟನೆಗೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಆಲ್ರೆಡಿ ಈಗ ಮರಣೋತ್ತರ ಪರೀಕ್ಷೆ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿಯನ್ನ ಈಗ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಅಬ್ಬಿಗೆರೆ ಅವರ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಆಂಬ್ಯುಲೆನ್ಸ್ ಅಲ್ಲಿ ರೆಡಿ ಆಗಿರುವುದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರದ ಹಸ್ತಾಂತರ ಆಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಅಲ್ಲಿ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅಂತಿಮ ವಿಧಿವಿಧಾನಗಳನ್ನ ಅಲ್ಲಿ ನೆರವೇರಿಸೋದಕ್ಕೆ ಆಲ್ರೆಡಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಅಲ್ಲಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಪುರೋಹಿತರ ಆಗಮನ ಕೂಡ ಆಗಿದೆ. ನೆಲಮಂಗಲ ಬಳಿ ಅಬ್ಬಿಗೆರೆಗೆ ಆಲ್ರೆಡಿ ಮಾಜಿ ಸಿಎಂ ಬಿಎಸ್ವೈ ಆಗಮಿಸಿದ್ದಾರೆ. ಬಿವೈ ವಿಜೇಂದ್ರ ಸೇರಿದಂತೆ ಕುಟುಂಬಸ್ಥರ ಆಗಮನ ಕೂಡ ಅಲ್ಲಿಗೆ ಆಗಿದೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಬಿಎಸ್ವೈ ಮೊಮ್ಮಗಳು ಸೌಂದರ್ಯ 30 ವರ್ಷ ಅವರಿಗೆ ಆತ್ಮಹತ್ಯೆಗೆ ಇವತ್ತು ಶರಣಾಗಿದ್ದಾರೆ. ತನ್ನ ಬೆಂಗಳೂರಿನ ಅಪಾರ್ಟ್ಮೆಂಟ್ ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದು ಬಿಎಸ್ವೈ ಪುತ್ರಿ ಪದ್ಮಾವತಿ ಅವರ ಮಗಳು ಸೌಂದರ್ಯ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹವೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕ ಈಗ ಪಾರ್ಥಿವ ಶರೀರವನ್ನ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಕಂಪ್ಲೀಟ್ ಆಗಿದೆ ಅನ್ನುವ ಮಾಹಿತಿಯನ್ನ ಮಾಧುಸ್ವಾಮಿ ಅವರು ಈಗಾಗಲೇ ನೀಡಿದ್ದಾರೆ. ಹಾಗೆಯೇ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಖಾಕಿ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ಪೊಲೀಸರ ಭದ್ರತೆಯನ್ನ ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಪಾರ್ಥಿವ ಶರೀರವನ್ನ ಅಲ್ಲಿಂದ ರವಾನೆ ಮಾಡಲಾಗುತ್ತೆ. ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ಈಗ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಅದಕ್ಕೆ ಬೇಕಾದಂತಹ ಅಂತಿಮ ವಿಧಿವಿಧಾನಗಳಿಗೆ ಬೇಕಾದಂತಹ ಸಿದ್ಧತೆಗಳು ಆಲ್ರೆಡಿ ಈಗ ಅಲ್ಲಿ ನಡೀತಾ ಇದೆ. ಪೂಜಾ ಕ್ರಿಯಾ ವಿಧಾನವನ್ನ ನೆರವೇರಿಸಲಿದ್ದಾರೆ ಪುರೋಹಿತರು. ಹಾಗೆಯೇ ಶಿವಗಂಗೆ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ನೀರಜ್ ನಿವಾಸದ ಬಳಿ ಆಲ್ರೆಡಿ ಪುರೋಹಿತರಾಗಿರುವ ಚೇತನ್ ಅವರು ಕೂಡ ತೆರಳಿದ್ದಾರೆ. ಇನ್ನು ಈಗಾಗಲೇ ಪಾರ್ಥಿವ ಶರೀರದ ರವಾನೆಗೆ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪಾರ್ಥಿವ ಶರೀರವನ್ನ ಈಗ ತೆಗೆದುಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರವನ್ನ ಈಗ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅಬ್ಬಿಗೆರೆಯ ಅವರ ಡಾಕ್ಟರ್ ನೀರಜ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಈಗ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ನಲ್ಲಿ ಇಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಎಲ್ಲ ಮುಗಿದ ಬಳಿಕ ಈಗ ಪಾರ್ಥಿವ ಶರೀರವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಅವರ ಕುಟುಂಬಸ್ಥರು ಪಾರ್ಥಿವ ಶರೀರವನ್ನ ಈಗ ಅಬ್ಬಿಗೆರೆಯ ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸೌಂದರ್ಯ. ಡಾಕ್ಟರ್ ಸೌಂದರ್ಯಗೆ 9 ತಿಂಗಳ ಪುಟ್ಟ ಗಂಡು ಮಗು ಕೂಡ ಇದೆ. ಮನೆಯಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವುದು, ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇಡೀ ಒಂದು ಆಸ್ಪತ್ರೆಯ ಆವರಣ ಪೊಲೀಸ್ ಭದ್ರತೆಯೊಂದಿಗೆ ಇರೋದನ್ನು ಗಮನಿಸಬಹುದು. ಆಂಬ್ಯುಲೆನ್ಸ್ ಈಗ ಮೂವ್ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಪೊಲೀಸ್ ಭದ್ರತೆಯನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅವರ ಕುಟುಂಬಸ್ಥರು ಆಂಬ್ಯುಲೆನ್ಸ್ ನಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಆಂಬ್ಯುಲೆನ್ಸ್ಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗಿದೆ. ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಆದ ಬಳಿಕ ಈಗ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂವ್ ಆಗುತ್ತೆ. ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ಈ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ಬೌರಿಂಗ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿತ್ತು. ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆ ಕೂಡ ಈಗ ಕಂಪ್ಲೀಟ್ ಆಗಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಅವರ ಕುಟುಂಬಸ್ಥರು ಕೂಡ ಆಂಬ್ಯುಲೆನ್ಸ್ ನಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಪಾರ್ಥಿವ ಶರೀರವನ್ನ ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ನೀವೀಗಾಗಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಈಗ ಪಾರ್ಥಿವ ಶರೀರ ಆಂಬ್ಯುಲೆನ್ಸ್ ಮೂಲಕ ಅಬ್ಬಿಗೆರೆಗೆ ಈಗ ಶಿಫ್ಟ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪಾರ್ಥಿವ ಶರೀರ ಶಿಫ್ಟ್ ಆಗಿದೆ ಬೌರಿಂಗ ಆಸ್ಪತ್ರೆಯಿಂದ. ಮರಣೋತ್ತರ ಪರೀಕ್ಷೆ ಆದ ಬಳಿಕ ಈಗ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಿಸಲಾಗುತ್ತೆ.
ಪೊಲೀಸ್ ಬಿಗಿ ಭದ್ರತೆಯೊಂದಿಗೆ ಅಲ್ಲಿ ಆಂಬ್ಯುಲೆನ್ಸ್ ಮೂವ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪೋಸ್ಟ್ ಮಾರ್ಟಮ್ ಆದ ಬಳಿಕ ಪಾರ್ಥಿವ ಶರೀರದ ಹಸ್ತಾಂತರ ಆಗಿದೆ. ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಅಬ್ಬಿಗೆರೆಯ ನಿವಾಸಕ್ಕೆ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ. ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ. ಪುರೋಹಿತರು ಚೇತನ್ ಕೂಡ ಅಲ್ಲಿಗೆ ಆಲ್ರೆಡಿ ಬಂದಿದ್ದಾರೆ, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದನ್ನ ಕೂಡ ನಾವು ಆಗ್ಲೇ ಮಾಹಿತಿಯನ್ನ ನೀಡಿದ್ವಿ. 30 ವರ್ಷ ಸೌಂದರ್ಯ ಅವರಿಗೆ ಬಿಎಸ್ವೈ ಅವರ ಮೊಮ್ಮಗಳು ಕಳೆದ 3 ವರ್ಷದ ಹಿಂದೆ ಡಾಕ್ಟರ್ ನೀರಜ್ ಹಾಗೆಯೇ ಡಾಕ್ಟರ್ ಸೌಂದರ್ಯ ಅವರ ಮದುವೆ ಆಗಿತ್ತು. ಅತ್ಯಂತ ಅದ್ದೂರಿಯಿಂದ ಈ ಒಂದು ಮದುವೆಯನ್ನು ನೆರವೇರಿಸಲಾಗಿತ್ತು. ಪದ್ಮಾ ಅವರ ಮಗಳು ಡಾಕ್ಟರ್ ಸೌಂದರ್ಯ. ಆದ್ರೆ ಅರುಣಾ ಅವರು ಹೇಳುವ ಪ್ರಕಾರ ಒಂದ್ ಕಡೆ ಕೌಟುಂಬಿಕ ಕಲಹ, ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಕೊಟ್ಟಿಲ್ಲ. ಅವರಿಗೆ ಬಾಣಂತಿ ಸನ್ನಿ ಇತ್ತು ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುತ್ತಾ. ಪಾರ್ಥಿವ ಶರೀರ ಈಗ ಬೌರಿಂಗ್ ಆಸ್ಪತ್ರೆಯಿಂದ ಅಬ್ಬಿಗೆರೆಯ ಅವರ ಫಾರ್ಮ್ ಹೌಸ್ಗೆ ಶಿಫ್ಟ್ ಆಗಿದೆ. ಅಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಮೂಲಕ. ಈಗಾಗಲೇ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಪಾರ್ಥಿವ ಶರೀರ ಹಸ್ತಾಂತರ ಮಾಡಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ಇದ್ರು. ಹಾಗೇನೆ ಸಂಪೂರ್ಣವಾದ ಬಿಗಿ ಭದ್ರತೆಯೊಂದಿಗೆ ಈಗ ಆಂಬ್ಯುಲೆನ್ಸ್ ನಲ್ಲಿ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಬಿಎಸ್ವೈ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಇವತ್ತು ಬೆಳಗ್ಗೆ ಆತ್ಮಹತ್ಯೆಗೆ ಶರಣಾಗಿರೋದು. ಅವರ ಲೆಗಸಿ ಅಪಾರ್ಟ್ಮೆಂಟ್ ನಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಒಂದ್ ಕಡೆ ಕುಟುಂಬಸ್ಥರು ಕೂಡ ನಂತರ ಅಲ್ಲಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲೇ ಆತ್ಮಹತ್ಯೆಗೆ ಅವರು ಶರಣಾಗಿರ್ತಾರೆ. ಆಸ್ಪತ್ರೆಗೆ ದಾಖಲಿಸ್ತಾರೆ, ಆದ್ರೆ ಚಿಕಿತ್ಸೆ ಫಲಿಸಿಲ್ಲ. ಅನಂತರ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ ಪಾರ್ಥಿವ ಶರೀರವನ್ನ. ಅಲ್ಲಿ ಮರಣೋತ್ತರ ಪರೀಕ್ಷೆ ಆದ ಬಳಿಕ ಈಗ ಬೌರಿಂಗ್ ಆಸ್ಪತ್ರೆಯಿಂದ ಕೂಡ ಅಬ್ಬಿಗೆರೆಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಇರೋದನ್ನ ಗಮನಿಸಬಹುದು. ಇನ್ನು ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಿಎಂ ಬಿಎಸ್ವೈ ಹಾಗೆಯೇ ಅವರ ಪುತ್ರ ಬಿವೈ ವಿಜಯೇಂದ್ರ ಅವರು ಆಲ್ರೆಡಿ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ. ಅಲ್ಲಿಗೆ ಆಲ್ರೆಡಿ ಅಲ್ಲಿ ಹೋಗಿ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಒಂದು ಸಿದ್ಧತೆಗಳನ್ನು ಕೂಡ ಅವರು ನೋಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಇಡೀ ಒಂದು ಘಟನೆ ಅವರ ಕುಟುಂಬಸ್ಥರಿಗೆ ಶಾಕ್ಗೆ ಒಳಗಾಗಿದೆ. He is an investigating officer. Okay. She is an investigating officer. She has given me a report. We have conducted the postmortem and we will hand over all the things. What is the crime of this, sir? ಅಲ್ಲ, ಅದು ನೀವು investigating officer ಹತ್ರ ಮಾತಾಡಬೇಕು. You did the How long it will take for the report to come? ಇಲ್ಲ, report is already generated. Okay. Only thing is we have to hand over. That's all. Okay. Okay. He is an investigating officer. She is an investigating officer. She has given me a report. We have conducted the postmortem and we will hand over all the things to the court. ಅಲ್ಲ, ಅದು ನೀವು investigating officer ಹತ್ರ ಮಾತಾಡಬೇಕು. ಹೌದು, you should. ಹೌದು. How long it will take for the report to come? ಇಲ್ಲ, report is already generated. Only thing is we have to hand over. That's all. Okay. Okay. Thank you. ಮರಣೋತ್ತರ ಪರೀಕ್ಷೆ ನಡೆದ ಬಳಿಕ ಈಗಾಗಲೇ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನ ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಭದ್ರತೆಯೊಂದಿಗೆ ಈಗ ಆ ಒಂದು ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗಾಗಲೇ ಪಾರ್ಥಿವ ಶರೀರದ ಮರಣೋತ್ತರ ಪರೀಕ್ಷೆ ಆದ ನಂತರ ಆ ಒಂದು ಮರಣೋತ್ತರ ಪರೀಕ್ಷೆಯ ವರದಿಯನ್ನ ಕೂಡ ನೀಡಲಾಗಿದೆ. ಆದ್ರೆ ಹಸ್ತಾಂತರ ಮಾಡಬೇಕಷ್ಟೇ. ಆಲ್ರೆಡಿ ಆ ಒಂದು ವರದಿ ಕೂಡ ರೆಡಿ ಆಗಿದೆ ಅನ್ನುವಂತಹ ಮಾತನ್ನ ಅಲ್ಲಿನ ಡಾಕ್ಟರ್ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆ ಸಂಪೂರ್ಣವಾಗಿ ಕಂಪ್ಲೀಟ್ ಆದ ನಂತರ ಹಸ್ತಾಂತರ ಮಾಡಲಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆಗೆ ಶರಣಾಗಿದ್ದು ಈಗಾಗಲೇ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಪಾರ್ಥಿವ ಶರೀರವನ್ನ ಈಗ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈಗ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ಡಾಕ್ಟರ್ ನೀರಜ್ ಅವರ ನಿವಾಸ, ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಅಂತಿಮ ವಿಧಿವಿಧಾನಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ವಿಧಿವಿಧಾನ ಅಲ್ಲೇ ನೆರವೇರುತ್ತೆ, ಅಂತ್ಯಕ್ರಿಯೆ ಅಲ್ಲೇ ನೆರವೇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪುರೋಹಿತರು ಕೂಡ ಬಂದಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಆಲ್ರೆಡಿ ಈಗಾಗಲೇ ಮಾರ್ಗ ಮಧ್ಯದಲ್ಲೇ ಈಗಾಗಲೇ ವೆಹಿಕಲ್ ಮೂಲಕ ಅಂದ್ರೆ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಬ್ಬಿಗೆರೆಯ ನೀರಜ್ ನಿವಾಸದ ಪಾರ್ಥಿವ ಶರೀರದ ಆಗಮನ ಆಗತ್ತೆ. ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಡಾಕ್ಟರ್ ಸೌಂದರ್ಯ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 9 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಅವರ ಲೆಗಸಿ ಅಪಾರ್ಟ್ಮೆಂಟ್ ನಲ್ಲಿ ಒಂದು ನೇಣು ಬಿಗಿದು ಆತ್ಮಹತ್ಯೆಯನ್ನು ಕೈಗೊಂಡಿದ್ದು ಆನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ.
ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಮತ್ತೊಂದು ಕಡೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದ್ದು ಹಸ್ತಾಂತರ ಮಾಡಲಾಗಿದೆ. ಪಾರ್ಥಿವ ಶರೀರವನ್ನ ಅಬ್ಬಿಗೆರೆಯ ಒಂದು ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಅಲ್ಲಿ ಎಲ್ಲಾ ರೀತಿಯಾದಂತಹ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ 3 ವರ್ಷಗಳ ಹಿಂದೆ ಡಾಕ್ಟರ್ ನೀರಜ್ ಮತ್ತು ಡಾಕ್ಟರ್ ಸೌಂದರ್ಯ ಅವರ ಮದುವೆಯಾಗಿತ್ತು. ಬಹಳ ಅದ್ದೂರಿಯಿಂದ BSY ಅವರ ಕುಟುಂಬಸ್ಥರು ಮದುವೆಯನ್ನ ಮಾಡಿಕೊಟ್ಟಿದ್ರು. 9 ತಿಂಗಳ ಪುಟ್ಟ ಮಗು ಕೂಡ ಇದೆ. ಡಾಕ್ಟರ್ ಸೌಂದರ್ಯ ಅವರಿಗೆ ಗಂಡು ಮಗು ಇದೆ. ಆದರೆ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆಗೆ ಶರಣಾಗಿರೋದು. ಒಂದ್ ಕಡೆ ಅಬ್ಬಿಗೆರೆಯ ನೀರಜ್ ನಿವಾಸದ ಆಲ್ರೆಡಿ ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ನೀರಜ್ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೂಜಾ ಕ್ರಿಯಾ ವಿಧಾನಕ್ಕೆ ಪುರೋಹಿತರ ಆಗಮನ ಆಗಿದೆ. ಪುರೋಹಿತರಾಗಿರುವ ಚೇತನ್ ಅವರು ಆಲ್ರೆಡಿ ನೀರಜ್ ನಿವಾಸಕ್ಕೆ ಬಂದಿದ್ದಾರೆ. ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಪೂಜಾ ಕ್ರಿಯೆ ವಿಧಾನ ವೀರಶೈವ ಲಿಂಗಾಯತ ವಿಧಿವಿಧಾನದ ರೀತಿಯಲ್ಲೇ ಈಗ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನೋದನ್ನ ಅಲ್ಲಿನ ಪುರೋಹಿತರಾಗಿರುವಂತಹ ಚೇತನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಮಾರ್ಗದರ್ಶನದಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಪೂಜಾ ಕ್ರಿಯಾ ವಿಧಾನಕ್ಕೆ ಪುರೋಹಿತರು ಆಗಮನ ಆಗಿದೆ. ಹಾಗೆಯೇ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಅಬ್ಬಿಗೆರೆಯ ಫಾರ್ಮ್ ಹೌಸ್ನತ್ತ ಬರ್ತಾ ಇದ್ದಾರೆ. ಇನ್ನು ಅಬ್ಬಿಗೆರೆಯ ಫಾರ್ಮ್ ಹೌಸ್ನಲ್ಲಿ ಅಲ್ಲಿ ಕೂಡ ಈಗ ಎಲ್ಲಾ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಅಬ್ಬಿಗೆರೆಯ ಫಾರ್ಮ್ ಹೌಸ್ನಲ್ಲಿ ಯಾವ ರೀತಿಯಾಗಿದೆ ಈಗ ಅಲ್ಲಿನ ಸಿಚುವೇಶನ್ ಅನ್ನುವಂತಹ ದೃಶ್ಯವನ್ನು ನೀವು ಗಮನಿಸಬಹುದು. ಪುರೋಹಿತರ ಆಗಮನ, ಇವರೇ ಚೇತನ್ ಪುರೋಹಿತರು ಈಗಾಗಲೇ ಫಾರ್ಮ್ ಹೌಸ್ನ ಒಳಗಡೆ ಹೋಗಿರೋದನ್ನ ನೀವು ಗಮನಿಸಬಹುದು. ಬೇಕಾದಂತಹ ಎಲ್ಲ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಪೂಜಾ ಕ್ರಿಯಾ ವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಆಂಬ್ಯುಲೆನ್ಸ್ ಮೂಲಕ ಈಗಾಗಲೇ ನೀವು ವೆಹಿಕಲ್ಗಳಲ್ಲೂ ಕೂಡ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಆಗ್ತಾ ಇರೋದನ್ನ ನೀವು ಗಮನಿಸಬಹುದು. ಚೇರ್ಗಳನ್ನು ಕೂಡ ತರಲಾಗಿದೆ. ಹಾಗೆಯೇ ಅಲ್ಲಿಗೆ ಬೇಕಾದಂತಹ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ನೀರಜ್ ಫಾರ್ಮ್ ಹೌಸ್ ಅಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಸಂಪೂರ್ಣವಾಗಿ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಘಟನೆ ಆಗದ ಹಾಗೆ ಈಗ ಎಲ್ಲಾ ರೀತಿಯಾದಂತಹ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನೀವೀಗ ನೋಡ್ತಾ ಇರುವಂತಹ ಒಂದು ದೃಶ್ಯ, ಇದು ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತೆ. ಪುರೋಹಿತರಾಗಿರುವ ಚೇತನ್ ಅವರೀಗ ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾವ ರೀತಿಯಾದಂತಹ ವಿಧಿವಿಧಾನಗಳು ನೆರವೇರುತ್ತೆ, ಯಾರ ಮಾರ್ಗದರ್ಶನದಲ್ಲಿ ನೆರವೇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆಲ್ರೆಡಿ ಅವರು ಕೊಟ್ಟಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರದ ಆಗಮನ ಆಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಈಗಾಗಲೇ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಪೊಲೀಸ್ ಭದ್ರತೆಯನ್ನ ಕೂಡ ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ಆಲ್ರೆಡಿ ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೆಯೇ BY ವಿಜೇಂದ್ರ ಅವರು ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಇನ್ನು ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳು ಕೂಡ ಅಲ್ಲಿ ನೆರವೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರ ಮನೆಯಲ್ಲಿ ನೀರವ ಮೌನ ಈಗ ಸಂಪೂರ್ಣವಾಗಿ ಈಗ ಒಂದು ರೀತಿಯಂತಹ ನೀರವ ಮೌನ ಅಲ್ಲಿರೋದನ್ನ ಗಮನಿಸಬಹುದು. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಆಗ್ತಾ ಇದೆ. ಕುಟುಂಬಸ್ಥರ ಆಗಮನ ಆಗ್ತಾ ಇದೆ. ಸಾಕಷ್ಟು ಸಂಬಂಧಿಕರು ಅಲ್ಲಿಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲೇ ಈ ಒಂದು ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಬೆಳಗ್ಗೆ 9 ಗಂಟೆಯ ವೇಳೆಗೆ ಈ ಒಂದು ಘಟನೆ ನಡೆದಿದೆ. ಆನಂತರ 10 ಗಂಟೆಯಿಂದ ಪಾರ್ಥಿವ ಶರೀರವನ್ನ ಅವರಂದ್ರೆ ಆ ಒಂದು ಶರೀರವನ್ನ ಶಿಫ್ಟ್ ಮಾಡಲಾಗತ್ತೆ ಆಸ್ಪತ್ರೆಗೆ. ಆ ನಂತರ ಅಲ್ಲಿಂದ ಬೌರಿಂಗ್ ಆಸ್ಪತ್ರೆಗೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಆತ್ಮಹತ್ಯೆಗೆ ಕೌಟುಂಬಿಕ ಕಲಹವೇ ಕಾರಣ ಅನ್ನುವಂತಹ ಶಂಕೆ ಕೂಡ ಇದ್ದು ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗಿದೆ. ಈ ಒಂದು ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಡಾಕ್ಟರ್ ಸತೀಶ್ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಡಾಕ್ಟರ್ ಸೌಂದರ್ಯ ಕುತ್ತಿಗೆಯ ಭಾಗದಲ್ಲಿ ಮಾರ್ಕ್ ಇದೆ. ಕುತ್ತಿಗೆ ಭಾಗದ ಮಾರ್ಕ್ ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಮಾರ್ಕ್ ಇಲ್ಲ. ಎಲ್ಲಾ ರಿಪೋರ್ಟ್ನ ತಹಶೀಲ್ದಾರ್ ಹಾಗೂ ತನಿಖಾಧಿಕಾರಿಗೆ ಕೊಡ್ತೀವಿ ಅಂತ ಹೇಳಿ ಬೌರಿಂಗ್ ಆಸ್ಪತ್ರೆಯ ವೈದ್ಯರಾಗಿರುವಂತಹ ಸತೀಶ್ ಅವರು ಹೇಳಿಕೆಯನ್ನ ಈಗ ಕೊಟ್ಟಿದ್ದಾರೆ.
ತಹಸೀಲ್ದಾರ್ ರಿಕ್ವೆಸ್ಟ್ ಆಗಿದೆ, ತಹಸೀಲ್ದಾರ್ ರಿಪೋರ್ಟ್ ಮಾಡಿದ್ದಾರೆ, ನಾವು ತಹಸೀಲ್ದಾರ್ ರಿಪೋರ್ಟ್ ಕೊಟ್ಬಿಡ್ತೀವಿ. ಅದಕ್ಕೆ ಮುಂಚೆ ನಾನೇನು ಡಿಸ್ಕ್ಲೋಸ್ ಮಾಡಿ What is the reason of this? ಇಲ್ಲ, ಅದು ತಹಸೀಲ್ದಾರ್ ಈಸ್ ಅನ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಶಿ ಇಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಶಿ ಹಸ್ ಗಿವನ್ ಮಿ ಎ ರಿಪೋರ್ಟ್. ವಿ ಹ್ಯಾವ್ ಕಂಡಕ್ಟೆಡ್ ದ ಪೋಸ್ಟ್ ಮಾರ್ಟಮ್ ಅಂಡ್ ವಿ ವಿಲ್ ಹ್ಯಾಂಡ್ ಓವರ್ ಆಲ್ ದ ಥಿಂಗ್ಸ್. What is the prime of facie case, sir? ಅಲ್ಲ, ಅದು ನೀವು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಮಾತಾಡ್ತೀವಿ. How long it will take, sir? How long it will take for the report? ಮರಣೋತ್ತರ ಪರೀಕ್ಷೆ ನಡೆಸುವಂತಹ ಡಾಕ್ಟರ್ ಸತೀಶ್ ಮಾತನಾಡ್ತಾರೆ. ಹಾಗೆ ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಈಗಾಗಲೇ ನೋಡ್ತಾ ಇದ್ದೀರಾ, ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಈಗ ಫಾರ್ಮ್ ಹೌಸ್ ನಲ್ಲಿ ಇರೋದನ್ನ ಗಮನಿಸಬಹುದು. ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆಯೇ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಈಗಾಗಲೇ ಫಾರ್ಮ್ ಹೌಸ್ ಅಲ್ಲಿ ಇರೋದನ್ನ ನೀವು ನೋಡಬಹುದು. ಮತ್ತೊಂದು ಕಡೆ ಈಗಾಗಲೇ ವಿಜೇಂದ್ರ ಅವರು ಕೂಡ ತೆರಳಿದ್ದಾರೆ. ಅವರ ಕುಟುಂಬಸ್ಥರು ಒಬ್ಬೊಬ್ಬರಾಗಿ ಈಗ ಫಾರ್ಮ್ ಹೌಸ್ಗೆ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದು. ಫಾರ್ಮ್ ಹೌಸ್ ನಲ್ಲಿ ನೀರವ ಮೌನ ಈಗ, ಯಾಕಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡದಂತಹ ರೀತಿಯಲ್ಲಿ ಒಂದು ಘಟನೆ ನಡೆದು ಹೋಗಿದೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ BSY ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ. ಇವತ್ತು ಬೆಳಗ್ಗೆ ಆತ್ಮಹತ್ಯೆಗೆ ಶರಣಾಗಿದ್ದು ಈಗ ಅಬ್ಬಿಗೆರೆಯ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ಮೂಲಕ ತೆಗೆದುಕೊಂಡು ಬರಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಬ್ಬಿಗೆರೆಯ ನಿವಾಸಕ್ಕೆ ಪಾರ್ಥಿವ ಶರೀರ ಬರುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಬ್ಬೊಬ್ಬರಾಗಿ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ. ಅವರ ಸಂಬಂಧಿಕರ ಆಗಮನ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸಬಹುದು, ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಅಲ್ಲಿ ಕುತ್ಕೊಂಡಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಇಡೀ ಒಂದು ಮನೆಯಲ್ಲಿ ನೀರವ ಮೌನ ಮನೆ ಮಾಡಿದೆ. ಈಗ ಅಲ್ಲಿ ಯಾರಿಗೂ ಕೂಡ ಏನು ಹೇಳೋದಿಕ್ಕಾಗದಂತಹ ಸಿಚುವೇಶನ್, ಎಲ್ಲರಿಗೂ ಕೂಡ ಶಾಕ್. ಇದು ಶಾಕಿಂಗ್ ವಿಚಾರ, ಇದು ಆಘಾತಕಾರಿ ವಿಚಾರ. ಇನ್ನು ಅವರ ಫಾರ್ಮ್ ಹೌಸ್ ನಲ್ಲಿ ಈಗ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶಾಮಿಯಾನ ಆಗಿರ್ಬೋದು, ಚೇರ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದ್ದು ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ನಡೀತಾ ಇದೆ. ಪುರೋಹಿತರ ಆಗಮನ ಆಗಿದೆ, ಕುಟುಂಬಸ್ಥರು ಬರ್ತಾ ಇದ್ದಾರೆ, ಪೊಲೀಸರನ್ನ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಶಾಮಿಯಾನ ಆಗಿರಬಹುದು ಅಥವಾ ಚೇರ್ನ ವ್ಯವಸ್ಥೆ ಆಗಿರಬಹುದು, ಅಂತ್ಯಕ್ರಿಯೆಗೆ ಯಾವ ರೀತಿಯಂತ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ. ಒಬ್ಬೊಬ್ಬರಾಗಿ ಕುಟುಂಬಸ್ಥರು ಕೂಡ ಫಾರ್ಮ್ ಹೌಸ್ಗೆ ಬರ್ತಾ ಇದ್ದಾರೆ. ಮಾಜಿ ಸಿಎಂ BS ಯಡಿಯೂರಪ್ಪ ಅಲ್ಲಿ ಕೂತಿರುವ ದೃಶ್ಯವನ್ನ ನೀವು ಗಮನಿಸಬಹುದು. ಫಾರ್ಮ್ ಹೌಸ್ ನಲ್ಲಿ BS ಯಡಿಯೂರಪ್ಪ ಅವರು ಅವರ ಹಾಗೆ ಅನೇಕ ಸಂಬಂಧಿಕರ ಜೊತೆ ಅಲ್ಲಿ ಇದ್ದಾರೆ. ಒಂದು ರೀತಿಯಲ್ಲಿ ಎಲ್ಲರಿಗೂ ಇದು ಆಘಾತ. ನೀವು ಮತ್ತೊಂದು ನಾವು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. BSY ತನ್ನ ಮೊಮ್ಮಗಳ ಜೊತೆ ಇರುವಂತಹ ಫೋಟೋ ಆಗಿರಬಹುದು. ಹಾಗೆ ಡಾಕ್ಟರ್ ಸೌಂದರ್ಯ ಅವರ ಫೋಟೋಗಳನ್ನ ನೀವು ಗಮನಿಸಬಹುದು. 9 ತಿಂಗಳ ಪುಟ್ಟ ಮಗು ಕೂಡ ಇದೆ ಡಾಕ್ಟರ್ ಸೌಂದರ್ಯಗೆ. ಆತ್ಮಹತ್ಯೆಯನ್ನ ಇವತ್ತು ಕೈಗೊಂಡಿರುವಂತದ್ದು ಅನೇಕ ಅನುಮಾನಗಳಿಗೆ ಕಾರಣ ಆಗಿದೆ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹವೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತದೆ. ಒಂದಷ್ಟು ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಖಿನ್ನತೆಗೂ ಕೂಡ ಒಳಗಾಗಿದ್ರಂತೆ ಸೌಂದರ್ಯ, ಬಾಣಂತಿ ಸನ್ನಿ ಇತ್ತು ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇನ್ನು 3 ವರ್ಷದ ಹಿಂದೆ ಡಾಕ್ಟರ್ ಸೌಂದರ್ಯ ಮತ್ತು ಡಾಕ್ಟರ್ ನೀರಜ್ ಅವರ ವಿವಾಹ ಆಗಿತ್ತು. ಬಹಳ ಅದ್ದೂರಿಯಿಂದ ಮದುವೆಯನ್ನ ಮಾಡಿಕೊಟ್ಟಿದ್ರು BSY ಕುಟುಂಬಸ್ಥರು. BSY ಮೊಮ್ಮಗಳು ಈಗ ಈ ಒಂದು ನಿರ್ಧಾರವನ್ನ ಮಾಡಿರೋದ್ರ ಹಿಂದೆ ಕೌಟುಂಬಿಕ ಕಲಹ ಮಾತ್ರನಾ ಅಥವಾ ಬೇರೆ ಏನಾದ್ರೂ ಕಾರಣಗಳು ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧ ದೂರು ಕೂಡ ದಾಖಲ ಆಗಿರುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಫಾರ್ಮ್ ಹೌಸ್ ನಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಫಾರ್ಮ್ ಹೌಸ್ ಅಲ್ಲಿ ಮಾಜಿ ಸಿಎಂ BSY ಇರೋದನ್ನ ಗಮನಿಸಬಹುದು. ಕಾವೇರಿ ನಿವಾಸದಿಂದ ಹೊರಟಂತಹ ಮಾಜಿ ಸಿಎಂ BSY ಹಾಗೆಯೇ ಅವರ ಪುತ್ರಿ ಅರುಣಾ ದೇವಿ ಅವರು ನೇರವಾಗಿ ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಡಾಕ್ಟರ್ ನೀರಜ್ ಅವರ ನಿವಾಸ ಇದು. ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ಅಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪುರೋಹಿತರ ಆಗಮನ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ವೀರಶೈವ ಲಿಂಗಾಯತ ವಿಧಿವಿಧಾನದ ರೀತಿಯಲ್ಲಿ ವಿಧಿವಿಧಾನಗಳು, ಪೂಜಾ ವಿಧಿವಿಧಾನಗಳು ನೆರವೇರಲಿದೆ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಅಲ್ಲಿನ ಪುರೋಹಿತರಾಗಿರುವಂತಹ ಚೇತನ್ ಅವರು ನೀಡಿದ್ದಾರೆ. ಮತ್ತೊಂದು ಕಡೆ ಈಗ ಪೊಲೀಸ್ ಬಿಗಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹಾಗೇನೆ ಅಂತ್ಯಕ್ರಿಯೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅಬ್ಬಿಗೆರೆಯ ಫಾರ್ಮ್ ಹೌಸ್ ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಭರದಿಂದ ನಡೀತಾ ಇರುವುದನ್ನು ನಾವು ಗಮನಿಸಬಹುದು. ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ, 9 ಗಂಟೆಯ ವೇಳೆಗೆ ನಡೆದಿರುವಂತಹ ಘಟನೆ ಇದು. ಕೌಟುಂಬಿಕ ಕಲಹ ಇದಕ್ಕೆ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ತನಿಖೆಯಿಂದ ಸಂಪೂರ್ಣವಾದ ಮಾಹಿತಿ ಲಭ್ಯವಾಗಬೇಕಾಗಿದ್ದು ಮರಣೋತ್ತರ
ಪರೀಕ್ಷೆಯ ವರದಿಯನ್ನ ತಹಶೀಲ್ದಾರ್ ಅವರಿಗೆ ನಾವು ನೀಡ್ತೀವಿ, ಹಾಗೆಯೇ ತನಿಖಾಧಿಕಾರಿಗೆ ನಾವು ನೀಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿದಂತಹ ಡಾಕ್ಟರ್ ಸತೀಶ್ ಅವರು ಹೇಳಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಪಾರ್ಥಿವ ಶರೀರದ ಆಗಮನ ಆಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಬರಲಾಗ್ತಾ ಇದೆ. ಕೌಟುಂಬಿಕ ಕಲಹದಿಂದ ಈ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವ ಶಂಕೆ ವ್ಯಕ್ತವಾಗಿದ್ದು, ಏನಾಗಿತ್ತು, ನಿಜವಾಗ್ಲೂ ಏನು ಕಾರಣ, ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆದಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಸಂಪೂರ್ಣವಾದ ಮಾಹಿತಿ ಸಿಗಬೇಕಾಗಿದೆ, ಅಂದ್ರೆ ನಿಖರವಾದ ಮಾಹಿತಿ. ಆದ್ರೆ ಈಗಾಗಲೇ ಕೌಟುಂಬಿಕ ಕಲಹದಿಂದನೇ ಈ ಒಂದು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಖಿನ್ನತೆಗೂ ಕೂಡ ಒಳಗಾಗಿದ್ರು ಸೌಂದರ್ಯ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಪಾರ್ಥಿವ ಶರೀರವನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಈಗಾಗಲೇ ಅಬ್ಬಿಗೆರೆಯ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗುತ್ತೆ. ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನ ಈಗ ಮಾಡಲಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ಒಂದು ಕಡೆ ಆದ್ರೆ, ಹಾಗೆಯೇ ಬಂದವರಿಗೆ, ಕುಟುಂಬಸ್ಥರಿಗೆ ಅಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ, ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಕೂಡ ಅಲ್ಲಿ ಆಗ್ತಾ ಇದೆ. ಶಾಮಿಯಾನವನ್ನ ಹಾಕಲಾಗಿದೆ, ಚೇರ್ನ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿದೆ. ಫಾರ್ಮ್ ಹೌಸ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಅಂತ್ಯಕ್ರಿಯೆ ಇನ್ನು ಕೆಲವೇ ಹೊತ್ತಿನಲ್ಲಿ ನಡೆಯಲಿದ್ದು, ಕುಟುಂಬಸ್ಥರು ಆಲ್ರೆಡಿ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಕುಟುಂಬಸ್ಥರು ಈಗಾಗಲೇ ಫಾರ್ಮ್ ಹೌಸ್ಗೆ ಬಂದಿದ್ದಾರೆ. ಹಾಗೆಯೇ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಕೂಡ ಫಾರ್ಮ್ ಹೌಸ್ ಅಲ್ಲೇ ಇರೋದನ್ನ ನೀವು ಗಮನಿಸಬಹುದು. ಇಡೀ ಒಂದು ಫಾರ್ಮ್ ಹೌಸ್ ಈಗ ನೀರವ ಮೌನ. ಅಲ್ಲಿ ಎಲ್ಲ ಕುಟುಂಬಸ್ಥರು ಬರ್ತಿದ್ದಾರೆ, ಸಂಬಂಧಿಕರು ಆಗಮಿಸ್ತಾ ಇದ್ದಾರೆ. ಆದ್ರೆ ಯಾರಿಗೂ ಏನ್ ಮಾತನಾಡಬೇಕು ಅನ್ನುವಂತಹ ಸಿಚುವೇಶನ್, ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಡಾಕ್ಟರ್ ಸೌಂದರ್ಯ ಅವರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದು. ಪುಟ್ಟ ಮಗು ಕೂಡ ಇದೆ ಡಾಕ್ಟರ್ ಸೌಂದರ್ಯ ಅವರಿಗೆ, 9 ತಿಂಗಳ ಪುಟ್ಟ ಮಗು ಇದ್ರೂ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೌಟುಂಬಿಕ ಕಲಹವೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ, ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನು ಪುರೋಹಿತರಾಗಿರುವಂತಹ ಚೇತನ್ ಅವರು ಈ ಒಂದು ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ. ಸ್ವಾಮೀಜಿಗಳ ನೇತೃತ್ವದಲ್ಲಿ ಲಿಂಗಾಯತ ವೀರಶೈವ ವಿಧಿವಿಧಾನಗಳ ರೀತಿಯಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂತಹ ಮಾತನ್ನ, ಅದರ ಬಗ್ಗೆ ಮಾಹಿತಿಯನ್ನ ಪುರೋಹಿತರಾದಂತಹ ಚೇತನ್ ಅವರು ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಲೆಗಸಿ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗ್ಗೆ 9 ಗಂಟೆಯ ವೇಳೆಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅನಂತರ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಪಾರ್ಥಿವ ಶರೀರದ ಪೋಸ್ಟ್ ಮಾರ್ಟಮ್ ಕೂಡ ನಡೆದಿದೆ. ಯಡಿಯೂರಪ್ಪ ಅವರ ಮೊಮ್ಮಗಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಹೈಗ್ರೌಂಡ್ ಸ್ಟೇಷನ್ ನಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ಗಂಡ ನೀರಜ್ ಕೊಟ್ಟ ದೂರಿನ ಆಧಾರದ ಮೇಲೆ UDR ಅನ್ನ ಈಗ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಯಡಿಯೂರಪ್ಪ ಅವರ ಮೊಮ್ಮಗಳು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಸೌಂದರ್ಯ ಅವರ ಪತಿ ಡಾಕ್ಟರ್ ನೀರಜ್ ಅವರು ದೂರನ್ನ ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ UDR ಕೇಸನ್ನ ದಾಖಲಿಸಿಕೊಳ್ಳಲಾಗಿದ್ದು, ಇನ್ನು ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಯಾವ ಕಾರಣಕ್ಕಾಗಿ ಒಂದು ಆತ್ಮಹತ್ಯೆ ನಡೆಯಿತು ಅನ್ನೋದ್ರ ಬಗ್ಗೆ ಪೊಲೀಸರು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಪಡ್ಕೊಳ್ತಾರೆ. ಡಾಕ್ಟರ್ ನೀರಜ್ ಅವರ ಬಳಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಡಾಕ್ಟರ್ ನೀರಜ್ ಆಲ್ರೆಡಿ ಈಗ ದೂರನ್ನ ಕೊಟ್ಟಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ನಲ್ಲಿ. ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ನಡೆಯಿತು ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಆ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಸಾಧ್ಯತೆ ಇರುತ್ತೆ. ಡಾಕ್ಟರ್ ಸೌಂದರ್ಯ ಅವರ ಮೃತದೇಹ ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ ಅನ್ನ ತಲುಪಿದೆ. ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು, ನೀರಜ್ ನಿವಾಸದತ್ತ ಈಗ ಪಾರ್ಥಿವ ಶರೀರ ಬಂದಿದೆ. ಆಂಬ್ಯುಲೆನ್ಸ್ ಮೂಲಕ ಈಗ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗಿದೆ. ಆಂಬ್ಯುಲೆನ್ಸ್ ಈಗ ಅಬ್ಬಿಗೆರೆಯ ಫಾರ್ಮ್ ಹೌಸ್ ಅನ್ನ ರೀಚ್ ಆಗಿದೆ. ಪಾರ್ಥಿವ ಶರೀರ ಈಗ ಅಬ್ಬಿಗೆರೆ ಫಾರ್ಮ್ ಹೌಸ್ ಅನ್ನ ಬಂದು ತಲುಪಿರುವುದನ್ನ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಬ್ಬಿಗೆರೆ ಮನೆಯನ್ನ ತಲುಪಿದೆ ಈಗ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರ. ಈಗಾಗಲೇ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಜನ ಸಂಬಂಧಿಕರಿದ್ದಾರೆ, ಅನೇಕ ಗಣ್ಯರು ಕೂಡ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾರ್ಥಿವ ಶರೀರ ಈಗ ರೀಚ್ ಆಗಿದೆ ಅಬ್ಬಿಗೆರೆಯ ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ನಲ್ಲಿ. ಇನ್ನು ಅಲ್ಲೇ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಅನೇಕ ಸಂಬಂಧಿಕರು ಅಲ್ಲಿ ಇರೋದನ್ನ ಗಮನಿಸಬಹುದು. ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಆಲ್ರೆಡಿ ಈಗಾಗಲೇ ಫಾರ್ಮ್ ಹೌಸ್ ನಲ್ಲಿ ಇದ್ದಾರೆ. ಅನೇಕ ಅವರ ಸಂಬಂಧಿಕರು ಈಗ ಬಂದಿರೋದನ್ನ ಗಮನಿಸಬಹುದು. ಇನ್ನು ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಪಾರ್ಥಿವ
ಶರೀರ ಈಗ ಆಗಮಿಸಿದ್ದು, ಈಗಾಗಲೇ ಆಂಬ್ಯುಲೆನ್ಸ್ ಮೂಲಕ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರಲಾಗಿದೆ. ಅಂತ್ಯಕ್ರಿಯೆಯನ್ನ ಇಲ್ಲೇ ನೆರವೇರಿಸಲಾಗುತ್ತೆ. ಲಿಂಗಾಯತ ವೀರಶೈವ ವಿಧಿವಿಧಾನದ ಪ್ರಕಾರ ಈಗ ಈ ಒಂದು ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಮತ್ತೊಂದು ಕಡೆ ನಡೀತಾ ಇದೆ. ಈಗಾಗಲೇ ಅನೇಕ ಸಂಬಂಧಿಕರು, ಅವರ ಕುಟುಂಬಸ್ಥರು ಆಲ್ರೆಡಿ ಬಂದಿದ್ದಾರೆ. ಪಾರ್ಥಿವ ಶರೀರ ಆಂಬ್ಯುಲೆನ್ಸ್ ನಿಂದ ಶಿಫ್ಟ್ ಮಾಡಲಾಗುತ್ತೆ, ಅವರ ಮನೆಗೆ ಅಂದ್ರೆ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಆ ನಂತರ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಕುಟುಂಬಸ್ಥರು ಅಲ್ಲಿರೋದನ್ನ ನಾವು ಗಮನಿಸಬಹುದು. ಆಲ್ರೆಡಿ ಪಾರ್ಥಿವ ಶರೀರ ಅಬ್ಬಿಗೆರೆಯ ಫಾರ್ಮ್ ಹೌಸ್ ಅಲ್ಲಿ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಹಾಗೇನೆ ಪೊಲೀಸ್ ಭದ್ರತೆಯೊಂದಿಗೆ ಅಬ್ಬಿಗೆರೆಯ ಫಾರ್ಮ್ ಹೌಸ್ಗೆ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬರಲಾಗಿದೆ. ಈಗಾಗಲೇ ಪಾರ್ಥಿವ ಶರೀರವನ್ನ ಆಂಬ್ಯುಲೆನ್ಸ್ ನಿಂದ ತೆಗೆದಿದ್ದಾರೆ. ಆ ಒಂದು ಪಾರ್ಥಿವ ಶರೀರವನ್ನ ಈಗ ಅವರ ಮನೆ ಒಳಗಡೆ ಇಡುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ಅಲ್ಲಿ ಅಂತಿಮ ದರ್ಶನಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. BS ಯಡಿಯೂರಪ್ಪ ಅವರು ಅವರ ಸಂಬಂಧಿಕರ ಜೊತೆ ಮಾತನಾಡ್ತಿದ್ದಾರೆ. ಮಾಜಿ CM BSY ಅವರ ಸಂಬಂಧಿಕರ ಜೊತೆ ಮಾತನಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳು ಇವೆಲ್ಲವೂ ಕೂಡ ಈಗಾಗಲೇ ಕುಟುಂಬಸ್ಥರ ಆಗಮನ ಆಗಿದೆ. BS ಯಡಿಯೂರಪ್ಪ ಅವರ ಜೊತೆ ಕುಟುಂಬಸ್ಥರು ಮಾತನಾಡ್ತಿದ್ದಾರೆ. ಪಾರ್ಥಿವ ಶರೀರವನ್ನ ಈಗಾಗಲೇ ಫಾರ್ಮ್ ಹೌಸ್ನಲ್ಲಿ ತೆಗೆದುಕೊಂಡು ಬಂದು ಈಗ ಮನೆ ಒಳಗಡೆ ಅಂದ್ರೆ ಅಂತಿಮ ದರ್ಶನಕ್ಕೆ ಎಲ್ಲರಿಗೂ ಕೂಡ ಕುಟುಂಬಸ್ಥರಿಗೆ ಅಂತಿಮ ದರ್ಶನ ಮಾಡೋದಕ್ಕೆ ಅವಕಾಶವನ್ನ ಅಲ್ಲಿ ಕಲ್ಪಿಸಲಾಗುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನೊಂದು ಕಡೆ ಈಗಾಗಲೇ ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳನ್ನ ಆಲ್ರೆಡಿ ಮಾಡಿಕೊಳ್ಳಲಾಗ್ತಾ ಇದ್ದು ಇವತ್ತೇ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮಾಜಿ CM BS ಯಡಿಯೂರಪ್ಪ ಅವರ ಮೊಮ್ಮಗಳು ಡಾಕ್ಟರ್ ಸೌಂದರ್ಯ, BS ಯಡಿಯೂರಪ್ಪ ಅವರ ಮಗಳು ಪದ್ಮಾ ಅವರ ಮಗಳು ಡಾಕ್ಟರ್ ಸೌಂದರ್ಯ 3 ವರ್ಷಗಳ ಹಿಂದೆ ಮದುವೆ ಆಗಿತ್ತು ಡಾಕ್ಟರ್ ನೀರಜ್ ಅವರ ಜೊತೆಗೆ. 9 ತಿಂಗಳ ಪುಟ್ಟ ಮಗು ಕೂಡ ಇದೆ. ಈ ಒಂದು ಪುಟ್ಟ ಮಗು ಇರುವಂತಹ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವುದು ಸಾಕಷ್ಟು ಆಘಾತಕ್ಕೆ ಅವರ ಮನೆಯವರಿಗೆ ಕಾರಣ ಆಗಿದೆ. ಕೌಟುಂಬಿಕ ಕಲಹವೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಒಂದು ಶಂಕೆ ಕೂಡ ಇದೆ. ಇನ್ನು ಅಬ್ಬಿಗೆರೆ ತಲುಪಿದೆ ಡಾಕ್ಟರ್ ಸೌಂದರ್ಯ ಅವರ ಮೃತದೇಹ. ಈಗ ಮನೆ ಒಳಗಡೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ನೀವು ಇಡೀ ಒಂದು ದೃಶ್ಯಗಳಲ್ಲಿ ಗಮನಿಸಿದ್ರೆ ಮಾಜಿ CM BS ಯಡಿಯೂರಪ್ಪ ಅವರ ಜೊತೆ ಮಾತನಾಡ್ತಾ ಇದ್ದಾರೆ ಅವರ ಸಂಬಂಧಿಕರು. ಫಾರ್ಮ್ ಹೌಸ್ಗೆ ಈಗ ಡಾಕ್ಟರ್ ಸೌಂದರ್ಯ ಅವರ ಪಾರ್ಥಿವ ಶರೀರ ಬಂದಿದೆ. ಮತ್ತೊಂದು ಕಡೆ ಹುಬ್ಬಳ್ಳಿಯ ಸೌಂದರ್ಯ ಅವರ ನಿವಾಸದಲ್ಲಿ, ಅವರ ತಂದೆ ತಾಯಿ ಇದ್ದಂತಹ ಒಂದು ನಿವಾಸದಲ್ಲಿ ಈಗ ನೀರವ ಮೌನ. ಸೌಂದರ್ಯವನ್ನ ಕಳೆದುಕೊಂಡು ಅನಾಥವಾಗಿದೆ ಹುಬ್ಬಳ್ಳಿಯ ಮನೆ. ಹುಬ್ಬಳ್ಳಿಯ ಮನೆಯಲ್ಲಿ ತನ್ನ ಬಾಲ್ಯವನ್ನ ಕಳೆದಿದ್ರು ಡಾಕ್ಟರ್ ಸೌಂದರ್ಯ ಅವರು. ಹುಬ್ಬಳ್ಳಿಯ ನಿವಾಸದಲ್ಲೇ ಬಾಲ್ಯ ಜೀವನವನ್ನ ಕಳೆದಿದ್ರು. ಹುಬ್ಬಳ್ಳಿಯ ಸೌಂದರ್ಯ ಅವರ ನಿವಾಸ ಈಗ ಖಾಲಿಯಾಗಿದೆ. ಸೌಂದರ್ಯ ಅವರ ನಿವಾಸದ ಹೆಸರು ಕೂಡ ಸೌಂದರ್ಯ. ಅದನ್ನ ನೀವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದು. ಸೌಂದರ್ಯವೇ ಇಲ್ಲದಂತಹ ಮನೆ ಈಗ ಯಾವ ರೀತಿಯಾಗಿದೆ. ಅಲ್ಲಿ ಒಂದು ನೀರವ ಮೌನ. ಈಗ ಹುಬ್ಬಳ್ಳಿಯಲ್ಲಿ ತನ್ನ ಬಾಲ್ಯ ಜೀವನವನ್ನ ಕಳೆದಿದ್ರು ಸೌಂದರ್ಯ. ಅವರ ತಂದೆ ತಾಯಿ ಇದ್ದಂತಹ ಮನೆ ಇದು. ಮಧುರಾ ಎಸ್ಟೇಟ್ ನಲ್ಲಿರುವ ಸೌಂದರ್ಯ ಅವರ ತಂದೆಯ ಮನೆ. ಇಲ್ಲೇ ಒಂದಷ್ಟು ಕಾಲ ತಾನು ವಾಸ ಮಾಡಿದ್ರು, ಇಲ್ಲೇ ಬಾಲ್ಯ ಜೀವನವನ್ನ ಕಳೆದಿದ್ರು ಸೌಂದರ್ಯ. ಈಗ ಹುಬ್ಬಳ್ಳಿಯ ಮನೆಯಲ್ಲಿ ನೀರವ ಮೌನ. ಮಧುರಾ ಎಸ್ಟೇಟ್ ನಲ್ಲಿದೆ ಸೌಂದರ್ಯ ಅವರ ತಂದೆಯ ಮನೆ. ಹುಬ್ಬಳ್ಳಿಯಲ್ಲಿ ತನ್ನ ಬಾಲ್ಯವನ್ನ ಇದೇ ಮನೆಯಲ್ಲಿ ಕಳೆದಿದ್ರು ಸೌಂದರ್ಯ ಅವರು. ಈಗ ಅಬ್ಬಿಗೆರೆಯ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಅಲ್ಲಿ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳು ಒಂದು ಕಡೆಯಾದ್ರೆ ಅಂತಿಮ ದರ್ಶನಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಅಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅನೇಕ ಕುಟುಂಬಸ್ಥರು ಅಲ್ಲಿ ಬಂದಿರೋದನ್ನ ನೀವು ನೋಡಬಹುದು. ಹಾಗೆಯೇ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗ್ತಾ ಇದೆ. BSY ಅವರ ಜೊತೆ ಇದ್ದಂತಹ ಸೌಂದರ್ಯ ಅವರಿದ್ದಂತಹ ಫೋಟೋಗಳನ್ನ ಕೂಡ ನೀವು ಗಮನಿಸಬಹುದು. ಅನೇಕ ಕಾರ್ಯಕ್ರಮಗಳಲ್ಲಿ ತೆಗೆಸಿಕೊಂಡಂತಹ ಫೋಟೋಗಳಾಗಿದ್ವು. 3 ವರ್ಷದ ಹಿಂದೆ ಅವರ ಮದುವೆ ಆಗಿತ್ತು. 9 ತಿಂಗಳ ಪುಟ್ಟ ಮಗು ಕೂಡ ಇದೆ ಡಾಕ್ಟರ್ ಸೌಂದರ್ಯ ಅವರಿಗೆ. ಆದರೆ ಒಂದು ಕಡೆ ಮಾನಸಿಕ ಖಿನ್ನತೆ ಇತ್ತು ಅಂತ ಹೇಳಲಾಗ್ತಾ ಇದೆ ಅವರಿಗೆ. ಮತ್ತೊಂದು ಕಡೆ ಅವರು ಕೌಟುಂಬಿಕ ಕಲಹವೇ ಈ ಒಂದು ಆತ್ಮಹತ್ಯೆಗೆ ಕಾರಣ ಅನ್ನುವ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈ ಸಂಬಂಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ನೀರಜ್ ಅವರು, ಸೌಂದರ್ಯ ಅವರ ಪತಿ ಡಾಕ್ಟರ್ ನೀರಜ್ ಅವರು ದೂರನ್ನ ದಾಖಲಿಸಿದ್ದಾರೆ. ಅವರು ಕೊಟ್ಟಂತಹ ದೂರಿನ ಮೇಲೆಗೆ ಈಗ UDR ಅನ್ನ ದಾಖಲಿಸಿಕೊಂಡಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸರು. ಇನ್ನು ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್, ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನ ನೆರವೇರಿಸಲಾಗುತ್ತೆ. ಪುರೋಹಿತರ ಆಗಮನ ಆಗಿದೆ. ಈಗಾಗಲೇ ಸ್ವಾಮೀಜಿಗಳ
ಮಾರ್ಗದರ್ಶನದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ ಅನ್ನುವಂತಹ ಮಾಹಿತಿಯನ್ನ ಪುರೋಹಿತರಾಗಿರುವ ಚೇತನ್ ಅವರು ನೀಡಿದ್ದಾರೆ. ಅಲ್ಲೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಕುಟುಂಬಸ್ಥರು, ಅವರ ಸಂಬಂಧಿಕರು, ಹಾಗೆಯೇ ಅವರ ಗೆಳತಿಯರು ಕೂಡ ಒಂದಷ್ಟು ಜನ ಈಗಾಗಲೇ ಬರ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಒದಗಿಸಿದ್ದಾರೆ. ಇಲ್ಲಿ ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಇಡೀ ಒಂದು ಅಬ್ಬಿಗೆರೆಯ ಫಾರ್ಮ್ ಹೌಸ್ ನಲ್ಲಿ ಏನೆಲ್ಲ ಘಟನೆಗಳಾಗ್ತಾ ಇದೆ, ಚಲನವಲನಗಳು ನಡೀತಾ ಇದೆ ಅನ್ನೋದನ್ನ ಅನೇಕರು ಈಗ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರ ಸಂಬಂಧಿಕರ ಆಗಮನ ಆಗ್ತಾ ಇದೆ. ಮತ್ತೊಂದು ಕಡೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಕೂಡ ಅಲ್ಲೇ ಇದ್ದಾರೆ. ಅಂತಿಮ ವಿಧಿವಿಧಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ, ಅಲ್ಲಿನ ಪರಿಶೀಲನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಡೀ ಒಂದು ಕುಟುಂಬಕ್ಕೆ ಇದು ಆಘಾತದ ಸುದ್ದಿ. ತಮ್ಮ ಮೊಮ್ಮಗಳನ್ನ ಕಳೆದುಕೊಂಡಂತಹ ನೋವು BS ಯಡಿಯೂರಪ್ಪ ಅವರಿಗೆ, ಆದರೆ ತಮ್ಮ ಮಗಳನ್ನ ಕಳೆದುಕೊಂಡಂತಹ ನೋವು ಅವರ ಕುಟುಂಬಸ್ಥರಿಗೆ ಇರೋದನ್ನ ನಾವು ಗಮನಿಸಬಹುದು. ಡಾಕ್ಟರ್ ನೀರಜ್ ಅವರ ಫಾರ್ಮ್ ಹೌಸ್ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಇದು. ಅವರ ಕುಟುಂಬಸ್ಥರ ಆಗಮನ ಆಗ್ತಾ ಇದೆ. ಒಬ್ಬೊಬ್ಬರೇ ಸಂಬಂಧಿಕರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಿ. ಡಾಕ್ಟರ್ ಸೌಂದರ್ಯ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.